ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇವನು PUC ಓದೋಣ ಕೆಲಸ ಕೊಡಿಸಿದ ನಾಳೆ ನೀರು ಬಿಡಿ ಅಂತ ಒಂದು ತಿಂಗಳಾಗಲಿ ನನಗೆ ಕೇಳೋಣ ಉದ್ಯೋಗ ಕೊಡಿಸಿದ್ರೆ ನಾಳೆ ನೀರು ಬಿಡಿ ಅಂತ ನಿಮ್ಮೂರು ಗುತ್ತಿಗೆದಾರರಿಗೆ ಹೇಳಿ ಬೇಕು ನಾಳೆ ನೀರು ಬಿಡಿಸ್ಬೇಕಾಗಲಿ PUC ಓದೋಣ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ 2 ಸರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಈ ಯೋಜನೆಯನ್ನು ಜಾರಿ ತಂದು ಜನತಾ ದರ್ಶನ ಮಾಡ್ಕೊಂಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಮಾನ್ಯ ಕುಮಾರಣ್ಣವರು ಕೇಂದ್ರ ಸಚಿವರಾದಾಗ ಮೊದಲೇ ಸಾರಿ ಬಂದು ಮಂಡ್ಯದಲ್ಲಿ ಜನತಾ ದರ್ಶನ ಮಾಡ್ತಾರೆ. ಇದು ಜನಗಳ ಕಷ್ಟ ಸುಖಗಳ ಬಗ್ಗೆ ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೋಸ್ಕರ ದೆಹಲಿಯಿಂದ ಬಂದು ಜನತಾ ದರ್ಶನ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮ. ಜನನು ಸುಧಾ ಇಡೀ ಜಿಲ್ಲೆಯವರೆಲ್ಲ ಬಂದು ಮಂಡ್ಯದಲ್ಲಿ ಜನತಾ ದರ್ಶನ ಭಾಗಿಯಾಗಿ ಅವ್ರ ಸಮಸ್ಯೆಯನ್ನು ಕೇಳ್ತಾ ಇದ್ದಾರೆ. ಕುಮಾರಣ್ಣ ಯಾರೂ ಮಾಡಲಿಕ್ಕಿಲ್ಲ. ಕುಮಾರಣ್ಣವರೇ ಜನತಾ ದರ್ಶನ ಸ್ಟಾರ್ಟ್ ಮಾಡಿದೆ ಮತ್ತು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅದೆಲ್ಲ ಎರಡನೇ ಮಾತಿಲ್ಲ. ಜನಪರ ಕೆಲಸಗಳಿವೆಲ್ಲ ಜನ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ನಮ್ಮದು ಸಂಪೂರ್ಣ ನಮ್ಮ ಪಾರ್ಟಿಯವರು ನಮ್ಮದು ಎಲ್ಲ ಸಂಪೂರ್ಣ ಸಹಕಾರ ಇದೆ. ನಮ್ಮ ಎಲ್ಲ ಸಮಸ್ಯೆಗಳನ್ನ ಇಲ್ಲೇ ಇತ್ಯರ್ಥ ಮಾಡ್ತಾರೆ ಅಧಿಕಾರಿಗಳ ಮೂಲಕ. 2 ಸಾರಿ ದೆಹಲಿಗೆ ಹೋಗಿ ಸಚಿವರಾದಮೇಲೆ ನಾನು ಭೇಟಿ ಮಾಡಿದ್ದೀನಿ, ಮನವಿ ಕೊಟ್ಟಿದ್ದೀನಿ. ಅವರು ಸುಧಾ ನಮ್ಮ ರಾಜ್ಯದವರೇ ಆದಂಥ ಆಹಾರ ಮಂತ್ರಿಯವರು ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಲೆಟರ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಾ ಇದ್ದಾರೆ ಕುಮಾರಣ್ಣವರು. ಅಲ್ಲಿ ಲೆಟರ್ನೂ ಕೊಟ್ಟಿದ್ದಾರೆ. ಇದು ಅತಿ ಶೀಘ್ರದಲ್ಲೇ ಈ ಸಮಸ್ಯೆಗಳನ್ನ ಬಗೆಹರಿಸಿ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಆಹಾರ ಪದಾರ್ಥನ ಕೊಡಿಸಬೇಕು ಅಂತ ಅವರು ಲೆಟರ್ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಅವ್ರ ಜೊತೆಲೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಹಾರ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ. ಈಗಾಗಲೇ 1 ವಾರ 15 ದಿವಸದಲ್ಲಿ ಇದ್ರ ಬಗ್ಗೆ ಉತ್ತರ ಬರಬಹುದು. ಕೇಂದ್ರದಿಂದ ಪರಿಹಾರ ಸಿಗುತ್ತೆ ಅಂತ ಕಾನ್ಫಿಡೆಂಟ್ ಇದೆ. ಕೇಂದ್ರದವರೇ ಕೊಡ್ತಾ ಇರೋದು ಅಕ್ಕಿನ, ರಾಜ್ಯದವರೇ ಏನು ಕೊಡ್ತಾ ಇಲ್ಲ. ಈಗ ಕೊಡ್ತಾ ಇರೋಂಥ 5 kg ಅಕ್ಕಿಯೆಲ್ಲ ಪೂರ್ತಿ ಕೇಂದ್ರ ಸರ್ಕಾರದ್ದು. ರಾಜ್ಯದವರು ಯಾರೂ ಅಕ್ಕಿ ಯಾವ ಅಕ್ಕಿನೂ ಕೊಡ್ತಾ ಇಲ್ಲ. DBT ಮುಖಾಂತರ ಆ ಕಾರ್ಡ್ದಾರರಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ DBT ಮುಖಾಂತರ ಏನು ಜನಕ್ಕೆ ತಲುಪಿಸ್ತಾ ಇಲ್ಲ. ಅದರಿಂದ DBT ಮುಖಾಂತರ ಕೊಡೋವಂಥ ಹಣದ ಬದಲಾಗಿ ಕಾರ್ಡ್ದಾರರಿಗೆ ಪ್ರತಿದಿನ ಬೇಕಾಗಂಥ ಆಹಾರ ಪದಾರ್ಥ ಅಂದರೆ ಅಕ್ಕಿ ಜೊತೆಯಲ್ಲಿ ಕಾಳು, ಸಕ್ಕರೆ, ಉಪ್ಪು, ಗೋಧಿ, ಬೇಳೆ ಯಾವ್ದಾದ್ರು ಕೊಡಲಿ ಅಂತ ಅಂದ್ಬಿಟ್ಟು ನಮ್ಮ ಒತ್ತಾಯನೂ ಇದೆ. ಕುಮಾರಣ್ಣವರು ಅದಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಓಕೆ ಸರ್, ಆಯಿತು, ಥ್ಯಾಂಕ್ ಯು. ನಾನು ಬಂದರೆ ಹೋಗ್ತಾರೆ ಜನ. DC ಆಫೀಸ್ ಕುಮಾರಣ್ಣ ಆಫೀಸ್ ಇರ್ತಾರೆ. ಅಲ್ಲಿ ಇಟ್ಕೊಂಡು DC ಆಫೀಸ್ ಎಂಟರ್ ಮಾಡ್ಕೊಂಡು ಅವ್ರ ಜೊತೆ
ರಾಜ್ಯ ನಾಯಕರು, ಕೇಂದ್ರದ ಉಕ್ಕು ಮತ್ತು ಕಬ್ಬಿಣ ಖಾತೆಯ ಭಾರತ ಸರ್ಕಾರದ ಮಂತ್ರಿಗಳು ಆದಂಥ ಕುಮಾರಣ್ಣವರು ಹಿಂದೆ ಏನು ಮಂಡ್ಯ ಜಿಲ್ಲೆಯಲ್ಲಿ ಅವರು ಚುನಾವಣೆಯ ನಿಂತ ಸಂದರ್ಭದಲ್ಲಿ ನಾನು ಜನಸಾಮಾನ್ಯರಿಗೆ ಯಾವ ರೀತಿ ಸ್ಪಂದಿಸ್ತೀನಿ ಅಂತ ಅವತ್ತು ಒಂದು ಮಾತು ಕೊಟ್ಟಿದ್ರು, ನಿಮ್ಮ ಕೈಗೆ ನಾನು ಸಿಗ್ತೀನಿ ಅಂತ. ಅದೇ ರೀತಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ, ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಬ್ಬ ಕೇಂದ್ರ ಸಚಿವರು ಜನತಾ ದರ್ಶನವನ್ನು ಪ್ರಾರಂಭ ಮಾಡಿ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಪರವಾಗಿ ಹಾಗೂ ನಮ್ಮ ಪಕ್ಷದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲು ತಿಳಿಸ್ತೇನೆ. ಈ ರೀತಿಯ ನಾಯಕರು, ಅದರಲ್ಲೂ ನಮ್ಮ ಜಾತ್ಯತೀತ ಜನತಾ ದಳ ಪಕ್ಷದಲ್ಲಿ ಇರ್ತಕ್ಕಂಥದ್ದೇ ನಮ್ಮೆಲ್ಲರ ಪುಣ್ಯ. ಈ ಪಕ್ಷವನ್ನು ಸದೃಢಗೊಳಿಸಲಿಕ್ಕೆ ಮತ್ತು ಈ ಪಕ್ಷವನ್ನು ಪಡೆದಿಳಿಸಲಿಕ್ಕೆ ನಮ್ಮ ನಾಯಕರು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಮಂಡ್ಯ ಜಿಲ್ಲೆಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ 7 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲುವ ಎಲ್ಲ ರೂಪುರೇಷೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಸ್ಥಳೀಯ ಶಾಸಕರು ಯಾರೂ ಸಹ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿರಲಿಲ್ಲ. ಪ್ರಪ್ರಥಮ ಬಾರಿಗೆ ನಮ್ಮ ಕೇಂದ್ರದ ಸಚಿವರಾದಂಥ ಕುಮಾರಣ್ಣವರು ಮಾಡಿದ್ದಾರೆ. ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು. ಇಂದು ಶುಕ್ರವಾರ ನಮ್ಮ ರಾಜ್ಯ ತಂಡ ಹಾಗೂ ರಾಷ್ಟ್ರ ತಂಡ ಭಾರತದ ನಮ್ಮ ಮೋದಿ ಸಾಹೇಬರು ಕ್ಯಾಬಿನೆಟಲ್ಲಿ ಬೃಹತ್ ಕೈಗಾರಿಕಾ ಸಚಿವರು, ಉಕ್ಕು ಖಾತೆ, ಕಬ್ಬಿಣ ಖಾತೆ, ಬೃಹತ್ ಸಚಿವರಾಗಿರುವಂಥ ನಮ್ಮ ಮಾನ್ಯ ಶ್ರೀ ಕುಮಾರಣ್ಣನವರು ಹಾಗೂ ಮಂಡ್ಯ ಸಂಸದರಾಗಿ ಮಂತ್ರಿಯಾಗಿದ್ದಾರೆ. ಈ ಮೊದಲ ದಿನ ಸುಮಾರು ಒಂದು 15 ದಿವಸದ ಮೊದಲೇ ಗೆದ್ದು ಏನು ಅಭೂತಪೂರ್ವ ಗೆಲುವನ್ನು ಸಾಧಿಸಿ ಈ ಮಂಡ್ಯ ಜನತೆಯ ಇಡೀ ಇಂಟರ್ನೆಟ್ ಜಿಲ್ಲೆಯ ತಾಲೂಕುಗಳ ಕುಂದುಕೊರತೆ ಆವರಿಸಿಗೆ ಶುಕ್ರವಾರ ಆಗಮಿಸಿ ನಮ್ಮ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ನಿಜಕ್ಕೂ ತುಂಬ ಅದ್ಭುತವಾದ ಕಾರ್ಯಕ್ರಮ. ಇನ್ನು ನಮ್ಮ ಮಣ್ಣಿನ ಮಗ, ನಮ್ಮ ರೈತರ ಚಿರಂಜೀವಿ ಕುಮಾರಣ್ಣನವರಿಗೆ ಇನ್ನೂ ಹೆಚ್ಚಿನ ಅನೇಕ ಇನ್ನೂ ಒಂದು ಒಳ್ಳೊಳ್ಳೆ ನಮ್ಮ ಜನಗಳ ಕಷ್ಟಕ್ಕೆ ಸ್ಪಂದಿಸಿ ಹಾಗೂ ನಮ್ಮ BJP ಹಾಗೂ JDS ಎಲ್ಲ ಒಗ್ಗೂಡಿಸಿ ಇನ್ನೂ ಉತ್ತಮವಾದ ಸಾಧನೆಗಳು ಇನ್ನೂ ಬೆಳೀಲಿ ಅಂತ ಆ ಭಗವಂತನ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ವಯಸ್ಸಿನಲ್ಲೂ ಹುಚ್ಚು ಇದ್ದ ಎಲ್ಲ ಭಾಳ ಅನಾನುಕೂಲ ಆಗ್ತದೆ ಸರ್ಕಾರಿ ಬಸ್ ಸ್ಟ್ಯಾಂಡಲ್ಲಿ ದಯವಿಟ್ಟು ಇಲ್ಲಿಂದ ಒಂದು ಡೈರೆಕ್ಷನ್ ಕೆರೆಗಳಿಗೆ ಅಲ್ಲ ಅಲ್ಲಿ ಹೋದ್ರೆ ಇನ್ಕನ್ವೀನಿಯಂಟ್ ಆಟೋ ಗುರುತು ಕೊಡೋಕ್ಕಾಗಲ್ಲ. 100 ಸಿಕ್ಕಲ್ಲಿ ಜನ ಬರ್ತಾರೆ.
ನಡ್ಸೋಕ್ಕಾಗ್ತಲ್ಲ, ಆಕ್ಸಿಜನ್ ಕೊಡ್ತಾ ಇಲ್ಲ. ಅದರಿಂದ ಇಡಿಯಟ್ ಅಂತ ಕೇಳಿದ್ರೆ ADC ಅವರು ಬಾಗಿಲು ಹಾಕ್ಕೋಗುವಂಥ ಒಂದು ಅರ್ಜಿ ಬರುತ್ತೆ. ಈಗ ಫ್ಯಾಕ್ಟ್ರಿ ಅಂತಂದ್ರೆ ಒಬ್ಬನೇ ಆಪ್ರೇಟು, ಒಬ್ಬನೇ ಫಿಲ್ಲಿಂಗು, ಒಬ್ಬನೇ ಲೋಡಿಂಗು, ಒಬ್ಬನೇ ಎಲ್ಲ ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ರಿ ಎಲ್ಲ ಆಕ್ಸಿಜನ್ ಸಿಲಿಂಡ್ರು DHO ಆಫೀಸಿಂದ ಕೋವಿಡಿಂದ ಕೊಟ್ಟಿಲ್ಲ. ಇಲ್ಲಿ ಜನಸ್ಪಂದನಕ್ಕೆ ಹೋಗಿದ್ದೆ, ಜನಸ್ಪಂದನದಿಂದ ಲೆಕ್ಕ ಕೊಟ್ಟು DC ಅವ್ರಿಗೆ ಬರೋದು, ಅವ್ರು ಬರೋದು, ಇವರು ಸ್ಪಂದಿಸ್ತಾ ಇಲ್ಲ. ಇವರು DH ಆಫೀಸರು ಸ್ಪಂದಿಸ್ತಾಯಿಲ್ಲ. DC ಲೆಕ್ಕ ಕೊಡ್ತದೆ, ಅವರು DH ಆಫೀಸರು ಚಲರಾಜ ಸ್ವಾಮಿ ಅವ್ರ ಅಪ್ಪನ ಮಗ, ಅವ್ರು ಇದು ಮಾಡ್ತಾ ಇಲ್ಲ. ಅವರು ಇದು ಮಾಡ್ತಾರೆ. ಇವರು DICಗೆ ಲೆಕ್ಕ ಬರ್ತಿದ್ರೆ ಅಲ್ಲಿಂದ 2ನೇ ತಿಂಗಳಲ್ಲಿ ಬರೋದಕ್ಕೆ 6ನೇ ತಿಂಗಳಲ್ಲಿ ನಾವು ಸಬ್ಸಿಡಿ ಕೊಡೋಕ್ಕಾಗಲ್ಲ ಸಿಲಿಂಡರ್ಗೆ ಅಂತ ಇದು ಮಾಡಿದ್ದಾರೆ. ಫ್ಯಾಕ್ಟ್ರಿ ಓಪನ್ ಮಾಡಿದ್ದೀನಿ ತೂಬಿನಕೆರೆಯಲ್ಲಿ. ಇದು 30 ಲಕ್ಷ ಇದು ಚಿಲ್ಲರೆ ಬಂದೈತೆ. ಅದು ಬಂದಿದ್ರೆ ನೀವು 1 ವರ್ಷ ನೀವು ಆಡಿಟ್ಟು ಎಷ್ಟು ಲಕ್ಷ ತೋರಿಸ್ಬೇಕು ಅಂತಾರೆ. ಸಿಲಿಂಡರ್ ಇಲ್ಲದೇ ನಾನು ಕ್ಯಾಂಟರ್ ಗಾಡಿನೂ ಓಡಿಸ್ತೀನಿ, ಟಾಟಾ ಎಸಿನೂ ಓಡಿಸ್ತೀನಿ, ಸಿಲಿಂಡರ್ ಎಲ್ಲ ಸಪ್ಲೈ ಮಾಡ್ತೀನಿ. ಆಕ್ಸಿಜನ್ ಸಿಲಿಂಡರ್ಗಳು ಫ್ಯಾಕ್ಟ್ರಿಗೆ, ನರ್ಸಿಂಗ್ ರೂಮ್ಗೆ ಎಲ್ಲದಕ್ಕೂ ಇದನ್ನಾರು ಬಿಡುಗಡೆ ಮಾಡಿಕೊಡಿ ಅಂದರೆ ನೀವು ಅದನ್ನ ನೀವು ಟರ್ನ್ ಓವರ್ ತೋರಿಸಿ ಅಂತಾರೆ. ಟರ್ನ್ ಓವರ್ ಸಿಲಿಂಡರ್ ಇಲ್ಲದೇ ನಾನು ಮೈಸೂರು ಬೆಂಗಳೂರು ಕಾರಿಡಾರ್, ಎಜುಕೇಷನ್ ಕಾರಿಡಾರ್ ಆ್ಯಂಡ್ ಸಾಫ್ಟ್ವೇರ್ ಕಾರಿಡಾರ್ ಆಗಿದೆ. ಅಲ್ಲಿ ಎಲ್ಲರೂ ಕವರಪ್ ಆಗಲಿ, ಎಲ್ಲ ಕವರಪ್ ಆಗಲಿ. ಸರ್ ನಾವ್ ಹೇಳ್ತಾರೆ ಹೇಳಿದ್ರು ಕರೆ ಕಳಿಸ್ರಿ ಹೇಳಿದ್ರು ಕೂತಲ್ಲೇ ಹೇಳ್ತಾರ ಅವರು